Hi, dear students. So, in the last class, we were discussing about the light. So, in that, we were discussed about the reflection of light, right? What is reflection? How reflection takes place by the light. That one we were discussed. So, reflection means when light falls on the polished or shiny surface, it changes its direction. ಕನ್ನಡಿ ನೋಡಿದ್ದೀರಾ ನೀವು? ಕನ್ನಡಿಯಲ್ಲಿ ಲೈಟ್ನ ಸೂರ್ಯನ ಬೆಳಕು ಹಿಡ್ಕೊಂಡು ಲೈಟ್ನ ಇನ್ನೊಂದು ಯಾವುದಾದ್ರೂ ಕನ್ನಡಿಗೆ ಪಾಸ್ ಮಾಡಿದರೆ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಆಗಿ ಮತ್ತೆ ಬರುತ್ತೆ, ಅಥವಾ ಸೂರ್ಯನ ಬೆಳಕು ಕನ್ನಡಿ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ಇನ್ನೊಂದು ಕಡೆ ಹೋಗುತ್ತೆ. ಇದನ್ನೆಲ್ಲ ನೋಡಿದ್ದೀರಾ ನೀವು. ಸೊ ಅದಾದಮೇಲೆ ನಾವು ಲಾಸ್ ಆಫ್ ರಿಫ್ಲೆಕ್ಷನ್ನ ಓದಿದ್ವಿ. ನಾವು ಲಾಸ್ ಆಫ್ ರಿಫ್ಲೆಕ್ಷನ್ ಓದೋದಕ್ಕಿಂತ ಮುಂಚೆ ಒಂದಿಷ್ಟು ಟೆಕ್ನಿಕಲ್ ವರ್ಡ್ಸ್ನ ತಿಳ್ಕೊಂಡಿದ್ವಿ ನಾವು. ದಟ್ ಈಸ್ ಇನ್ಸಿಡೆಂಟ್ ರೇ ಮತ್ತು ರಿಫ್ಲೆಕ್ಟೆಡ್ ರೇ, ಆಮೇಲೆ ನಾರ್ಮಲ್ ಅಂತ ಇರುತ್ತೆ ಅಂತೆಲ್ಲ ಓದಿದ್ವಿ ನಾವು. ಸೊ ಇನ್ಸಿಡೆಂಟ್ ರೇ ಅಂತ ಅಂದರೆ ರೇ ಆಫ್ ಲೈಟ್ ವಿಚ್ ಸ್ಟ್ರೈಕ್ಸ್ ದ ಸರ್ಫೇಸ್. ಯಾವ ಲೈಟ್ ಬಂದು ಯಾವ ಸರ್ಫೇಸಿಗೆ ಡಿಕ್ಕಿ ಹೊಡೆಯುತ್ತೋ ಆ ಲೈಟನ್ನು, ಬರುವಂಥ ಲೈಟನ್ನು ನಾವು ಇನ್ಸಿಡೆಂಟ್ ರೇ ಅಂತ ಕರೆದಿದ್ವಿ. ಹೋಗುವಂಥ ಲೈಟ್ ರೇಸ್ನ ನಾವು ರಿಫ್ಲೆಕ್ಟೆಡ್ ರೇ, ರಿಫ್ಲೆಕ್ಟ್ ಆಗಿ ದ ರೇ ವಿಚ್ ಕಮ್ಸ್ ಬ್ಯಾಕ್ ಆಫ್ಟರ್ ರಿಫ್ಲೆಕ್ಷನ್ ಇಸ್ ಕಾಲ್ಡ್ ರಿಫ್ಲೆಕ್ಟೆಡ್ ರೇ. ಆಮೇಲೆ ಅವೆರಡರ ನಡುವೆ ಒಂದು ಏನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆಯಲ್ಲ, ದಿಸ್ ಇಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದು ರಿಫ್ಲೆಕ್ಟಿಂಗ್ ಸರ್ಫೇಸು. ಈ ರಿಫ್ಲೆಕ್ಟಿಂಗ್ ಸರ್ಫೇಸಿಗೆ 90 ಡಿಗ್ರಿ ಆ್ಯಂಗಲಲ್ಲಿ ಒಂದು ಲೈನ್ನ ಎಳಿತೀವಿ ನಾವು. ಅದನ್ನೇ ನಾವೇನಂತ ಕರಿತೀವಪ್ಪ ಅಂದರೆ ಕರೆದ್ವಿ ನಾರ್ಮಲ್ ಅಂತ ಕರಿತಾ ಇದ್ವಿ. ಸೊ ಆಮೇಲೆ ಈ ನಾರ್ಮಲ್ನ ಇಟ್ಕೊಂಡು ನಾವು ಇನ್ಸಿಡೆಂಟ್ ರೇ ಇದೆಯಲ್ಲ, ಇದಕ್ಕೆ ಮತ್ತು ನಾರ್ಮಲ್ನ ನಡುವೆ ಒಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ. ಆ ಆ್ಯಂಗಲ್ನ ಮೆಜರ್ ಮಾಡ್ತೀವಿ ನಾವು. ಮತ್ತು ನಾರ್ಮಲ್ ಮತ್ತು ರಿಫ್ಲೆಕ್ಟೆಡ್ ರೇ ನಡುವೆ ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ. ಆ ಆ್ಯಂಗಲ್ನ ಮೆಜರ್ ಮಾಡ್ತೀವಿ. ನೋಡಿದಾಗ ಅವೆರಡು ಈಕ್ವಲ್ ಇರ್ತಿತ್ತು ನಮಗೆ. ಸೊ ಹಾಗಾಗಿ ಆ್ಯಂಗಲ್ ಆಫ್ ಒಂದು ಲಾನ ಕ್ರಿಯೇಟ್ ಮಾಡಿದ್ರು. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್, ದಟ್ ಈಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ. ಗೊತ್ತಾಗ್ತಿದೆಯಾ? ಸೊ ಇದನ್ನೆಲ್ಲ ನಾವು ಓದಿದ್ವಿ. ಪ್ಲೇನ್ ಮಿರರ್ನ ಇಟ್ಕೊಂಡು ನಾವು ಯಾವ ರೀತಿ ಇದೆಲ್ಲ ಆಗುತ್ತೆ ಅಂತ ನೋಡ್ಕೊಳ್ತಾ ಹೋಗಿದ್ವಿ. ಸೊ ನೋಡ್ರಿ, ನೀವು ಎಲ್ಲಿಂದನಾದರೂ ಲೈಟ್ನ ಪಾಸ್ ಮಾಡಿರಿ. ಲುಕ್ ಅಟ್ ದಿಸ್ ಪಿಕ್ಚರ್. ಈ ಕಡೆಯಿಂದ ಲೈಟ್ ಪಾಸ್ ಮಾಡಿದ್ರಿ, ಅದೇ ಆ್ಯಂಗಲಲ್ಲಿ ಹೋಗುತ್ತೆ. ಈ ಕಡೆ ಇಲ್ಲಿಂದ ಲೈಟ್ ಪಾಸ್ ಮಾಡಿದ್ರೆ ಅದೇ ಆ್ಯಂಗಲಲ್ಲಿ ರಿಫ್ಲೆಕ್ಟೆಡ್ ರೇ ಆಗುತ್ತೆ. ಈ ಕಡೆಯಿಂದ ಲೈಟ್ ಪಾಸ್ ಮಾಡಿ ಇಷ್ಟು ಆ್ಯಂಗಲ್ ಇಟ್ಕೊಂಡು ಲೈಟ್ನ ಇನ್ಸಿಡೆಂಟ್ ರೇನ ಪಾಸ್ ಮಾಡಿದರೆ ರಿಫ್ಲೆಕ್ಟೆಡ್ ರೇನು ಅದೇ ಆ್ಯಂಗಲ್ ಇರುತ್ತೆ. ಇಲ್ಲಿಂದ ಲೈಟ್ ರೇಸ್ನ ಪಾಸ್ ಮಾಡಿದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಕೂಡ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನು ಕೂಡ ಅಷ್ಟೇ ಇರುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. So the incident ray, reflected ray and the normal at the point of incidence all lies in the same plane. ಎಲ್ಲವೂ ಸೇಮ್ ಪ್ಲೇನಲ್ಲಿ ಇರುತ್ತೆ ಅಂತ ಸೆಕೆಂಡ್ ಲಾ ಹೇಳುತ್ತೆ. ಇದನ್ನೆಲ್ಲ ಓದಿದ್ವಿ ನಾವು. ಸೊ ಲುಕ್ ಅಟ್, ಸೊ ಯು ಕ್ಯಾನ್ ಪ್ರೊಟೆಕ್ಟರ್ನ ಯೂಸ್ ಮಾಡಿಕೊಂಡು ನೀವು ಕನ್ನಡಿ ನೋಡ್ರಿ ಎಷ್ಟು ಚೆನ್ನಾಗಿ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಕನ್ನಡಿ ಇಟ್ಟಿದ್ದಾರೆ, ಇಲ್ಲಿ ಪ್ರೊಟೆಕ್ಟರ್ ಇಟ್ಟಿದ್ದಾರೆ, ಲೇಸರ್ ಲೈಟ್ನ ಪಾಸ್ ಮಾಡ್ತಾ ಇದ್ದಾರೆ. ಸೊ 20 ಡಿಗ್ರಿಯಲ್ಲಿ ಲೇಸರ್ ಲೈಟ್ನ ಪಾಸ್ ಮಾಡ್ತಿದ್ದಾರೆ. ಇಲ್ಲೂ ಕೂಡ 20 ಡಿಗ್ರಿಯಲ್ಲಿ ಅದು ರಿಟರ್ನ್ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ ನಿಮಗೆ. ಸೊ ಇದರಿಂದ ಗೊತ್ತಾಗುತ್ತೆ ನಮಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ. ಸೊ ಈ 0 ಇದೆಯಲ್ಲ, ಇದು ನಾರ್ಮಲ್. ಕಾಣಿಸ್ತಾ ಇದೆ ಅಲ್ವಾ? ಸೊ ಓಕೆ. ಸೊ ಕಮಿಂಗ್ ಟು ದ ಪ್ಲೇನ್ ಮಿರರ್. ಸೊ ಇಮೇಜಸ್ಸು ಪ್ಲೇನ್ ಮಿರರಲ್ಲಿ ಹೇಗೆ ಫಾರ್ಮ್ ಆಗುತ್ತೆ ಅಂತ ಓದ್ತಾ ಹೋಗೋಣ ನಾವು. ಸೊ ಟೇಕ್ ಅಪ್ ಯುವರ್ ಮಿರರ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಮಿರರ್ನ ತಗೊಂಡು ಇಟ್ಕೊಳ್ರಿ. ನೀವು ನಿಮ್ಮ ಮನೆಯಲ್ಲಿರುವಂಥ ಮಿರರ್ನ ಕೈಲಿ ಇಟ್ಕೊಳ್ರಿ. ಸೊ ಅದ್ರ ಬಗ್ಗೆನೇ ನಾವು ಈಗ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಮಿರರ್ ತಗೊಂಬಂದು ಕೈಲಿ ಇಟ್ಕೊಳ್ತೀರಾ ಈ ಕ್ಲಾಸ್ನ ಕೇಳುವಾಗ? ಈಗ ಎಸ್, ಓಕೆ, ಬೇಗ ತಗೊಂಡ್ಬನ್ನಿ. ಸೊ ಯಾವ ರೀತಿ ಇಮೇಜಸ್ ಫಾರ್ಮ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಈಗ ಕನ್ನಡಿ ನಿಮ್ಮ ಕೈಲಿದೆ ಅಂತ ನಾನು ಅನ್ಕೊಳ್ತೀನಿ. ನಿಮ್ಮ ಕೈಲಿ ಎಲ್ಲರ ಕೈಲೂ ಕನ್ನಡಿ ಇದೆ ಈಗ. ಸೊ ನೀವು ಕೂತ್ಕೊಂಡಿದ್ದೀರಲ್ಲ, ಕನ್ನಡಿನ ಇಟ್ಕೊಂಡು ನೀವು ಆಬ್ಜೆಕ್ಟ್, ನಿಮ್ಮ ಚಿತ್ರ ಕನ್ನಡಿಯ ಒಳಗೆ ಕಾಣಿಸ್ತಾ ಇದೆ ನೋಡ್ರಿ. ನಿಮ್ಮ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ ಕನ್ನಡಿಯಲ್ಲಿ? ಸೊ ಅದು ಇಮೇಜ್. ಗೊತ್ತಾಗ್ತಿದೆ? ಇಮೇಜ್ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು ಗೊತ್ತಾಗ್ತಿದೆ ಅಲ್ವಾ? ಸೊ ನೋಡ್ರಿ, ಇಲ್ಲಿ ನಾವು ಟೆಕ್ನಿಕಲ್ ವರ್ಡ್ಸ್ಗಳನ್ನ ಕಲ್ತ್ಕೊಳ್ತಾ ಹೋಗ್ತೀವಿ. ಹೊಸ ಹೊಸ ವರ್ಡ್ಸ್, ಇಮೇಜ್, ಆಬ್ಜೆಕ್ಟ್, ಹೊಸ ಹೊಸ ವರ್ಡ್ಸ್ಗಳು ಕಲ್ತ್ಕೊಳ್ತಾ ಹೋಗ್ತೀವಿ. ಅವುಗಳು ಏನು ಅಂತ ನೀವು ಒಂದು ಕಡೆ ಬರೆದಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ನೆನ್ಪು ಮಾಡ್ಕೊಳೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ನೋಡ್ರಿ, ಇಮೇಜ್ ಅಂದರೆ ಕನ್ನಡಿಯ ಒಳಗೆ ಕಾಣಿಸ್ತಾ ಇದೆ ನಿಮ್ಮ ಚಿತ್ರ, ಅದು ಇಮೇಜ್. ನೀವೇ ಇದ್ದೀರಲ್ಲ, ಅದು ಆಬ್ಜೆಕ್ಟ್. ಗೊತ್ತಾಗ್ತಿದೆಯಾ? ಇಲ್ಲಿ ನೋಡ್ರಿ, ಇದು ಇಮೇಜ್, ಇದು ಆಬ್ಜೆಕ್ಟ್. ಕನ್ನಡಿಯ ಒಳಗೆ ಇಲ್ಲಿ ಕಾಣಿಸ್ತಾ ಇದೆ, ಇದು ಆಬ್ಜೆಕ್ಟ್. ಇದು ಕೈ ಕಾಣಿಸ್ತಾ ಇದೆಯಲ್ಲ,
ಇದು ಆಬ್ಜೆಕ್ಟ್, ಅದರ ಚಿತ್ರ ಇಲ್ಲಿ ಕನ್ನಡಿಲಿ ಕಾಣಿಸ್ತಾ ಇದೆ, ಇದು ಇಮೇಜ್. ಇದು ಇಮೇಜ್, ಇದು ಆಬ್ಜೆಕ್ಟ್. ಅರ್ಥ ಆಗುತ್ತೆ ಇದೆ ಅಲ್ವಾ ನಿಮ್ಗೆ? ರೈಟ್. ಸೊ ನೆಕ್ಸ್ಟು, ಈಗ ಇಮೇಜ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಪ್ಲೇನ್ ಮಿರರ್ ಅಲ್ಲಿ, ಏನೇನು ಕ್ಯಾರೆಕ್ಟರ್ ಇರುತ್ತೆ ಪ್ಲೇನ್ ಮಿರರ್ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗೋದಕ್ಕೆ, ಫಾರ್ಮೇಷನ್ ಆಗುವಂಥ ಇಮೇಜ್ಗೆ ಏನೇನು ಕ್ಯಾರೆಕ್ಟರ್ ಇದೆ ಪ್ಲೇನ್ ಮಿರರ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ಸೊ ಪ್ಲೇನ್ ಮಿರರ್ ಅಂತ ಯಾಕೆ ಕರಿತೀವಿ ಅಂದ್ರೆ ಫ್ಲಾಟ್ ಇದೆ, ಅದಕ್ಕೆ ಪ್ಲೇನ್ ಮಿರರ್ ಅಂತ ಕರಿತೀವಿ. ಯಾಕೆಂದ್ರೆ ನಾವು ಕರ್ವ್ಡ್ ಮಿರರ್ನು ನೋಡ್ತೀವಿ ಮುಂದೆ, ಹಾಗಾಗಿ ಪ್ಲೇನ್ ಮಿರರ್ ಅಂತ ಓದ್ತೀವಿ. ಗೊತ್ತಾಗ್ತಿದಲ್ವಾ? ಮಿರರ್ ಇನ್ ದಟ್ ಪ್ಲೇನ್ ಮಿರರ್. ಪ್ಲೇನ್ ಅಂದ್ರೆ ಫ್ಲಾಟ್, ಕರ್ವ್ ಅಂದ್ರೆ ಹೀಗಿರುತ್ತೆ, ಈ ರೀತಿ ಇರುತ್ತೆ ಅಂದ್ರೆ ಕರ್ವ್ಡ್ ಮಿರರ್ ಅಂತ ಕರಿತೀವಿ. ಸೊ ನಾವು ನೋಡ್ತಾರೆ ನಿಮ್ಮ ಕೈಲಿ ಇರೋದು ಈಗ ಅದು ಪ್ಲೇನ್ ಮಿರರ್. ಸೊ ಇಮೇಜ್ ಈಸ್ ಇರೆಕ್ಟ್. ನೋಡಿ ನಾವು ಅಲ್ಲಿ ನೋಡ್ತಕ್ಕಂಥ ಇಮೇಜ್ ಹೇಗಿರುತ್ತಪ್ಪ ಅದ್ರ ಕ್ಯಾರೆಕ್ಟರ್ ಅಂತ ಅಂದ್ರೆ ಇರೆಕ್ಟ್ ಆಗಿರುತ್ತೆ. ಇರೆಕ್ಟ್ ಅಂದ್ರೆ ಸ್ಟ್ರೈಟ್. ನೋಡ್ರಿ ಸ್ಟ್ರೈಟ್ ಅಂದ್ರೆ ಇರೆಕ್ಟ್ ಅಂತ ಅಂದ್ರೆ ಮೀನಿಂಗ್ ನೋಡ್ಕೊಳ್ರಿ. ಇರೆಕ್ಟ್ ಅನ್ನೋ ಒಂದು ಹೊಸ ವರ್ಡ್ ಕಲ್ತ್ಕೊಂತಿದ್ದೀರಾ ನೀವೀಗ. ಇರೆಕ್ಟ್ ಅಂದ್ರೆ ತಲೆ ಮೇಲಿದ್ದು ಕಾಲು, ಇಲ್ಲಿ ನೋಡ್ರಿ ತಲೆ ಮೇಲಿದೆ, ಇದು ಆಬ್ಜೆಕ್ಟ್ನ ತಲೆ ಮೇಲಿದೆ, ಇಲ್ಲೂ ಕೂಡ ಇಮೇಜಲ್ಲೂ ಕೂಡ ಮೇಲೇನೆ ಇದೆ. ಅಕಸ್ಮಾತ್ ಕಾಲ್ ಮೇಲೆ ಬಂದ್ಬಿಟ್ಟಿತ್ತು ಅಂದಿದ್ರೆ ಅದನ್ನ ಇರೆಕ್ಟ್ ಅಂತ ಕರಿತಿರ್ಲಿಲ್ಲ, ಅದನ್ನ ಇನ್ವರ್ಟೆಡ್ ಅಂತ ಕರಿತಿದ್ವಿ. ಸೊ ಹಾಗಾಗಿ ಎರಡು ವರ್ಡ್, ಇರೆಕ್ಟ್ ಮತ್ತೆ ಇನ್ವರ್ಟೆಡ್. ಇನ್ವರ್ಟೆಡ್ ಅಂದ್ರೆ ಉಲ್ಟಾ ಕಾಣೋದು, ಇರೆಕ್ಟ್ ಅಂದ್ರೆ ಹೇಗಿದೆಯೋ ಹಾಗೆ ಕಾಣೋದು, ಸ್ಟ್ರೈಟ್ ಆಗಿ. ಗೊತ್ತಾಗತ್ತಲ್ವಾ? ಇಲ್ಲಿ ತಲೆ ಮೇಲೆ, ಇಲ್ಲೂ ತಲೆ ಮೇಲೆ. ಇಲ್ಲಿ ನೋಡ್ರಿ ಕ್ಯಾಂಡಲ್ ಇಟ್ಟಿದೀವಿ ನಾವು, ಇಲ್ಲಿ ಅದರ ಇಮೇಜ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ನಾವು ಇಲ್ಲಿಂದ ನೋಡ್ತಾ ಇದೀವಿ. ಸೊ ಅದರ ಇಮೇಜ್ ನಮ್ಗೆ ಇಲ್ಲಿ ಕಾಣಿಸ್ತದೆ, ಕ್ಯಾಂಡಲ್ ಇಲ್ಲಿ ಇಟ್ಟಿದ್ವಿ. ಇದು ಆಬ್ಜೆಕ್ಟ್, ಇದು ಇಮೇಜ್. ಓಕೆನಾ? ಸೊ ಇಲ್ಲಿ ನೋಡ್ರಿ ಇಲ್ಲೂ ಕೂಡ ಹಾಗೇನೆ ಇರೆಕ್ಟ್ ಕಾಣಿಸ್ತಾ ಇದೆ ತಾನೆ, ಅಂದ್ರೆ ಕ್ಯಾಂಡಲ್ ಮೇಲ್ಗಡೆ ಉರಿತಾ ಇದೆ, ಇಲ್ಲೂ ಕೂಡ ಮೇಲ್ಗಡೆನೆ ಉರಿತದೆ. ಉಲ್ಟಾ ಈ ರೀತಿ ಇದಿದ್ರೆ ಕ್ಯಾಂಡಲ್ಲು, ಸೊ ಅದನ್ನು ನಾವು ಇನ್ವರ್ಟೆಡ್ ಅಂತ ಕರಿತೀವಿ. ಇದೇನು ಸರ್ ಉಲ್ಟಾ ಎಲ್ಲಾದರೂ ಕಾಣುತ್ತಾ ಅಂತ ಕೇಳಿದ್ರೆ, ಎಸ್ ಕಾಣುತ್ತೆ. ಕಾಣುವಂಥ ಮಿರರ್ಗಳು ಇದಾವೆ ನಮ್ಮ ಹತ್ರ, ಅದನ್ನು ನಾವು ಮುಂದೆ ಓದ್ತೀವಿ. ಹಾಗಾಗಿ ನಾವು ಈ ಎರಡು ಆಪ್ಷನ್ಸ್ ಇದಾವೆ ನಮ್ಮ ಹತ್ರ, ಒಂದು ಇರೆಕ್ಟ್ ಮತ್ತೆ ಇನ್ವರ್ಟೆಡ್. ಸೊ ಹಾಗಾಗಿ ಪ್ಲೇನ್ ಮಿರರ್ ಅಲ್ಲಿ ಇಮೇಜ್ ಯಾವ ರೀತಿ ಕಾಣುತ್ತೆ, ಇರೆಕ್ಟ್ ಆಗಿ ಕಾಣುತ್ತೆ. ಅದನ್ನೆಲ್ಲ ಜಾಸ್ತಿ ಹೇಳ್ಬೇಕಾಗಿಲ್ಲ, ನಿಮ್ಗೆ ನೋಡ್ತಾ ಇದ್ದೀರಾ ಈಗ. ನೀವೇನು ತಲೆ ಕೆಳಗೆ ಕಾಣ್ತಿದ್ದೀರಾ ಕನ್ನಡಿಯಲ್ಲಿ? ಇಲ್ಲ ತಾನೆ, ಹೇಗಿದ್ದೀರೋ ಹಾಗೆ ಕಾಣ್ತಿದ್ದೀರಾ. ಸೊ ಹಾಗಾಗಿ ಇರೆಕ್ಟ್, ಇಮೇಜ್ ಫಾರ್ಮ್ಡ್ ಬೈ ಎ ಪ್ಲೇನ್ ಮಿರರ್ ಈಸ್ ಇರೆಕ್ಟ್, ಫಸ್ಟ್ ಕ್ಯಾರೆಕ್ಟರ್. ಅಂಡ್ ದ ಇಮೇಜ್ ಈಸ್ ಸೇಮ್ ಸೈಜ್ ಆಸ್ ದ ಆಬ್ಜೆಕ್ಟ್. ಇಮೇಜ್ ಏನಾಗಿದೆ, ಆಬ್ಜೆಕ್ಟ್ನ ಸೇಮ್ ಸೈಜ್ ಇರುತ್ತೆ. ನೋಡ್ರಿ ಇದು ಎಷ್ಟು ಸೈಜ್ ಇದೆಯೋ, ನೋಡ್ರಿ ಇದೆಷ್ಟು ಸೈಜ್ ಇದೆಯೋ ಇಮೇಜ್ನ ಸೈಜು ಕೂಡ ಅಷ್ಟೇ ಇದೆ. ಸೈಜಲ್ಲಿ ಏನಾದರೂ ವೇರಿಯೇಷನ್ ಆಗಿದೆಯಾ? ಇಲ್ಲ ತಾನೆ. ಸೊ ಹಾಗಾಗಿ ಇಮೇಜ್ ಈಸ್ ಸೇಮ್ ಸೈಜ್ ಆಸ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಎಷ್ಟಿದೆಯೋ ಅಷ್ಟೇ ಸೇಮ್ ಸೈಜ್ ಇರುತ್ತೆ. ಆಮೇಲೆ ಥರ್ಡ್ ಕ್ಯಾರೆಕ್ಟರ್ ಏನಪ್ಪ ಅಂತ ಅಂದ್ರೆ ದ ಇಮೇಜ್ ಈಸ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ಮಿರರ್ ಆಸ್ ದ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ಇಟ್. ಇಮೇಜು ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಮಿರರ್ ಅಲ್ಲಿ ಅಂತ ಅಂದ್ರೆ ನೀವು ಎಷ್ಟು ದೂರದಲ್ಲಿ ನಿಂತ್ಕೊಂಡಿದ್ದೀರೋ ಅಷ್ಟೇ ದೂರದಲ್ಲೇ ಇಮೇಜು ಕೂಡ ಫಾರ್ಮ್ ಆಗಿರುತ್ತೆ. ಕನ್ನಡಿಯಿಂದ ನೀವು ಎಷ್ಟು ಹಿಂದೆ, ನಾನು ಇಷ್ಟಿದ್ರೆ ಇಷ್ಟು ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಡಿಸ್ಟೆನ್ಸ್. ನಾನು ಹತ್ರ ಬಂದೆ ಅಂದ್ರೆ ಇದರ ಡಿಸ್ಟೆನ್ಸ್ ಇಷ್ಟು ಕಾಣಿಸ್ತಾ ಇದೆ ಅಲ್ವಾ? ಸೊ ಅಂದ್ರೆ ಇದರ ಡಿಸ್ಟೆನ್ಸ್ ಎಷ್ಟಿರುತ್ತೋ ಅಷ್ಟೇನೆ ಇಮೇಜ್ನ ಡಿಸ್ಟೆನ್ಸು ಕೂಡ ಇರುತ್ತೆ. ನನಗೆ ಕಾಣಿಸ್ತಾ ಇದೆ ಮಿರರ್, ನನ್ನ ಮುಂದೆ ಈಗ ಮಿರರ್ ಇದೆ. ಸೊ ನನ್ನ ಮುಖ ಕಾಣಿಸ್ತಾ ಇದೆ. ನನ್ನ ಮುಖ ನಾನು ಎಷ್ಟು ದೂರದಲ್ಲಿ ಇದೀನೋ, ನನ್ನ ಆಬ್ಜೆಕ್ಟು ಮತ್ತು ಮಿರರ್ ನಡುವೆ ಎಷ್ಟು ದೂರ ಇದೆಯೋ, ಮಿರರ್ನ ಒಳಗೂ ಕೂಡ ಅಷ್ಟೇ ದೂರ ಇದೆ ಅಂತ ಅನ್ಸುತ್ತೆ ನಮಗೆ. ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ ದೂರ ಹೋದ್ರೆ ದೂರ, ಹತ್ರ ಬಂದರೆ ಹತ್ರ. ಸೊ ಅದನ್ನೇ ನಾವು ಅವ್ರಲ್ಲಿ ಹೇಳಿರೋದು, ಇಮೇಜ್ ಇಸ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ಎ ಮಿರರ್ ಆಸ್ ದ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ಇಟ್. ಆಮೇಲೆ ದ ಇಮೇಜ್ ಈಸ್ ವರ್ಚುವಲ್ ಅಂತ ಕರಿತೀವಿ. ವರ್ಚುವಲ್ ಅಂತಂದ್ರೆ ಇಟ್ ಕೆನಾಟ್ ಬಿ ಕಾಟ್ ಆನ್ ಸ್ಕ್ರೀನ್. ನೋಡ್ರಿ ಹೊಸ ವರ್ಡ್ ಇಲ್ಲೊಂದು ತಿಳ್ಕೊಂಡ್ರಿ ನೀವು, ವರ್ಚುವಲ್. ಇದೇನಪ್ಪ ವರ್ಚುವಲ್ ಅಂತ ಅಂದ್ರೆ ಇಟ್ ಕೆನಾಟ್ ಬಿ ಕಾಟ್ ಆನ್ ಸ್ಕ್ರೀನ್. ಅಂದ್ರೆ ಸ್ಕ್ರೀನ್ ಮೇಲೆ ನಾವು ಇದನ್ನು ತಗೊಳೋದಕ್ಕಾಗಲ್ಲ, ಸ್ಕ್ರೀನ್ ಮೇಲೆ ನೋಡೋದಕ್ಕಾಗಲ್ಲ ಇಮೇಜನ್ನು. ಯಾಕೆ ಸರ್ ಅಂತಂದರೆ ಸ್ಕ್ರೀನ್ ಮೇಲೆ ಹೇಗೆ ನೋಡ್ಬೋದು? ನಮ್ಮ ಲ್ಯಾಬಲ್ಲಿ ನಾವು ಪ್ರೊಜೆಕ್ಟರ್ ಯೂಸ್ ಮಾಡ್ತಾ ಇದ್ವಿ. ಆ ಪ್ರೊಜೆಕ್ಟರ್ನ ನಾವು ಪ್ರೊಜೆಕ್ಟರಲ್ಲಿ ಪ್ರೊಡ್ಯೂಸ್ ಆಗುವಂಥ ಇಮೇಜಸ್ನ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ವಿ ನಾವು, ಅಲ್ವಾ? ನಾವು ಬೋರ್ಡ್ ಮೇಲೆ ಬಿಡ್ತಾ ಇದ್ವಿ ಇಮೇಜಸ್ಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇತ್ತು ನೋಡ್ರಿ. ಆ ಥರ ನಾವು ನೋಡಿದ್ರೆ ಅದನ್ನು ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಗೊತ್ತಾಗುತ್ತಾ? ಬಟ್ ಇಟ್ ಕೆನಾಟ್ ಬಿ ಕಾಟ್ ಆನ್ ಸ್ಕ್ರೀನ್ ಅಥವಾ ಕೆನಾಟ್ ಬಿ ಒಪ್ಟೈನ್ಡ್ ಆನ್ ಸ್ಕ್ರೀನ್, ದಟ್ಸ್ ವೈ ಇಟ್ ಈಸ್ ವರ್ಚುವಲ್ ಇಮೇಜ್. ಗೊತ್ತಾಗ್ತಿದ್ದಿಲ್ಲ? ಸ್ಕ್ರೀನ್ ಮೇಲೆ ಪಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ಅದನ್ನು ವರ್ಚುವಲ್ ಇಮೇಜ್. ನೋಡ್ರಿ ಹೊಸ ವರ್ಡ್, ವರ್ಚುವಲ್ ಅನ್ನೋ ವರ್ಡ್ ನೆನ್ಪಿಟ್ಕೊಬೇಕು ನೀವು, ಬರೆದಿಟ್ಕೊಂಡು ಅದರ ಮೀನಿಂಗ್ ಬರೆದಿಟ್ಕೊಬೇಕು. ಇಟ್ ಕೆನ್ ನಾಟ್ ಬಿ ಒಪ್ಟೈನ್ಡ್ ಆನ್ ಸ್ಕ್ರೀನ್. ರಿಯಲ್ ಇಮೇಜ್ ಅಂತ ಇದ್ದಾವೆ, ಮುಂದೆ ಓದ್ತೀವಿ ನಾವು, ಗೊತ್ತಾಗುತ್ತೆ ನಿಮಗೆ. ಅವುಗಳನ್ನು ನಾವು ಸ್ಕ್ರೀನ್ ಮೇಲೆ ಪಡ್ಕೊಳ್ಬೋದು, ಹಾಗಾಗಿ ಅವುಗಳನ್ನ ರಿಯಲ್ ಇಮೇಜ್ ಅಂತ ಕರಿತೀವಿ. ಆ್ಯಂಡ್ ಪ್ಲೇನ್ ಮಿರರಲ್ಲಿ ನಾವು ನೋಡುವಂಥ ಇಮೇಜ್ ಏನಾಗಿದೆಯಪ್ಪ ಅಂದರೆ ಅದು ಲ್ಯಾಟ್ರಲಿ ಇನ್ವರ್ಟೆಡ್.
ಲ್ಯಾಟ್ರಲಿ ಇನ್ವರ್ಟೆಡ್ ನೋಡ್ರಿ, ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಲ್ಯಾಟ್ರಲಿ ಇನ್ವರ್ಟೆಡ್ ಅಂದರೆ ಏನು ಅಂತ. ಸೊ ಲ್ಯಾಟ್ರಲಿ ಇನ್ವರ್ಟೆಡ್ ಅಂತ ಅಂದರೆ ಈಗ ನೀವು ಕೈ ಹಿಂಗೆ ಇಟ್ಕೊಂಡ್ರಿ ಅಂತಂದರೆ ಕನ್ನಡಿಯಲ್ಲಿ ನೋಡ್ರಿ ನಿಮಗೆ ಇದು ರೈಟ್ ಹ್ಯಾಂಡ್ ಇಟ್ಕೊಂಡ್ರಿ ಅಂದರೆ ಲೆಫ್ಟ್ ಹ್ಯಾಂಡ್ ಕಂಡಂಗೆ ಕಾಣುತ್ತೆ ನಿಮಗೆ, ಲೆಫ್ಟ್ ಹ್ಯಾಂಡ್ ಇಟ್ಕೊಂಡ್ರಿ ಅಂದರೆ ರೈಟ್ ಹ್ಯಾಂಡ್ ಕಂಡಂಗೆ ಕಾಣುತ್ತೆ ಇಮೇಜ್. ಅಬ್ಸರ್ವ್ ಮಾಡಿದಿರಲ್ವಾ? ಈ ಬೆರಳು ಈ ಕಡೆ ಕಂಡಂಗೆ ಕಾಣುತ್ತೆ, ಹೀಗೆ ಕಂಡಂಗೆ ಕಾಣುತ್ತೆ ನೋಡ್ರಿ. ಈ ಬೆರಳು ಹಿಂಗೆ ನೋಡ್ತಿದ್ದೀರಾ ಅಂದರೆ ಅದು ಹೀಗೆ ಕಾಣುತ್ತೆ ನಿಮಗೆ, ಈ ಥರ ಕಾಣುತ್ತೆ ಮಿರರಲ್ಲಿ. ಈ ಥರ ಇರುವಂಥ ಕೈ ಚಿತ್ರ ಈ ಥರ ಕಾಣುತ್ತೆ ಉಲ್ಟಾ. ಸೊ ಇದನ್ನು ನಾವು ಲ್ಯಾಟ್ರಲಿ ಇನ್ವರ್ಟೆಡ್ ಅಂತ ಕರಿತೀವಿ. ಇನ್ವರ್ಟೆಡ್ ಅಂದರೆ ಹೀಗಿದ್ದಿದ್ದು ಹೀಗೆ ಕಂಡ್ರೆ ನೋಡ್ರಿ, ಹೀಗಿದ್ದಿದ್ದು ಹೀಗಿದ್ದಿದ್ದು ತೋರ್ಸಕ್ಕಾಗಲ್ಲ ನನಗೆ, ಇಲ್ಲಿ ತೋರಿಸ್ತಿದ್ದೆ. ಎಸ್, ಸೊ ಇದ್ದಿದ್ದು ಹೀಗೆ ಕಂಡ್ರೆ ಇದನ್ನ ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ. ಹೀಗಿರೋ ಇಂಥ ಚಿತ್ರ ಆಬ್ಜೆಕ್ಟ್ ಹೀಗೆ ಕಂಡ್ರೆ ಇದನ್ನ ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ. ಬಟ್ ಲ್ಯಾಟ್ರಲಿ ಇನ್ವರ್ಟೆಡ್ ಅಂತ ಅಂದ್ರೆ ಹೀಗಿರುವಂತಹದ್ದು ಹೀಗೆ ಕಂಡ್ರೆ ಚೇಂಜಸ್ ಗೊತ್ತಾಗ್ತದೆ ಅಲ್ವಾ? ಇದನ್ನು ನಾವು ಲ್ಯಾಟ್ರಲಿ ಇನ್ವರ್ಟೆಡ್ ಅಂತ ಕರಿತೀವಿ. ನೀವು ಕನ್ನಡಿಯಲ್ಲಿ ನೋಡಿದ್ದೀರಾ, ಇದರ ಅನುಭವ ನಿಮ್ಗೆ ಭಾಳ ಆಗಿರುತ್ತೆ. ಸೊ ಇದು ದ ಇಮೇಜ್ ಇಸ್ ಕಾಲ್ಡ್ ಲ್ಯಾಟ್ರಲಿ ಇನ್ವರ್ಟೆಡ್. ಅರ್ಥ ಆಗ್ತಿದೆ ಅಲ್ವಾ? ಸೊ ದೀಸ್ ಆರ್ ಆಲ್ ದ ಕ್ಯಾರೆಕ್ಟರ್ಸ್ ವೆನ್ ಇಮೇಜ್ ಇಸ್ ಫಾರ್ಮ್ಡ್ ಬೈ ಎ ಪ್ಲೇನ್ ಮಿರರ್. ಸೊ ಟೇಕ್ ಡೌನ್ ದ ಕ್ವೆಶ್ಚನ್. Write the characters of the image formed by plane mirror. Write the characters of the image formed by plane mirror. So coming to the reflection, types of reflection. ಇದರಲ್ಲಿ 2 types of reflection ನೋಡ್ತೀವಿ, ಮತ್ತೆ ರೆಗ್ಯುಲರ್ ರಿಫ್ಲೆಕ್ಷನ್ ಮತ್ತೆ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಆರ್ ಡಿಫ್ಯೂಸ್ಡ್ ರಿಫ್ಲೆಕ್ಷನ್. ಸೊ ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಅಂದರೆ ನೀವು ಕನ್ನಡಿಯಲ್ಲಿ ನೋಡ್ತಿರಲ್ಲ, ಅದು ರೆಗ್ಯುಲರ್ ರಿಫ್ಲೆಕ್ಷನ್. ಯಾಕೆ? ನೀಟಾಗಿ ನಮ್ಮ ಚಿತ್ರ ಹೇಗಿದೆಯೋ ಹಾಗೇ ಕಾಣುತ್ತೆ. ಯಾಕಂದರೆ ಸರ್ಫೇಸ್ ಏನಿದೆ, ರಿಫ್ಲೆಕ್ಟಿಂಗ್ ಸರ್ಫೇಸು ಫುಲ್ ಪ್ಲೇನ್ ಇದೆ, ಫ್ಲಾಟ್ ಇದೆ. ನೋಡ್ರಿ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಿದಿಲ್ಲ, ಇಲ್ಲಿ ನೋಡ್ರಿ ಫ್ಲಾಟ್ ಇದೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಕನ್ನಡಿಯಲ್ಲಿ ನೀವು ನೋಡುವಂಥದ್ದು ಮಿರರ್. ಆಮೇಲೆ ಇನ್ನು ಯಾವುದೋ ಗೋಡೆ ಮೇಲೋ ಅಥವಾ ಯಾವುದೋ ಒಂದು ಪಾಲಿಶ್ಡ್ ಸರ್ಫೇಸ್ ಮೇಲೋ ನೀವು ನೋಡ್ತಾ ಇರ್ತೀರ ಚಿತ್ರನ, ನಿಮ್ದು ಇಮೇಜ್ ಕಾಣ್ತಾ ಇರುತ್ತೆ. ಅದೇನಾಗ್ತಾ ಇರುತ್ತೆ, ಒಂಥರ ನಿಮ್ಮ ಮುಖ ನೀಟಾಗಿ ಕಾಣಿಸ್ತಾ ಇರಲ್ಲ, ಒಂಥರ ಬ್ಲರ್ ಆಗಿ ಅಥವಾ ಹೆಂಗೆಂಗೋ ಚಿತ್ರ ಕಾಣಿಸ್ತಾ ಇರುತ್ತೆ. ಯಾಕೆಂದ್ರೆ ಆ ರಿಫ್ಲೆಕ್ಟಿಂಗ್ ಸರ್ಫೇಸ್ ನೀಟಾಗಿರಲ್ಲ, ಪ್ಲೇನ್ ಆಗಿರಲ್ಲ, ರೆಗ್ಯುಲರ್ ಆಗಿರಲ್ಲ ರಿಫ್ಲೆಕ್ಟಿಂಗ್ ಸರ್ಫೇಸ್. ರೆಗ್ಯುಲರ್ ರಿಫ್ಲೆಕ್ಷನ್ ಆಗಲ್ಲ. ಇಲ್ಲಿ ನೋಡ್ರಿ ಎಷ್ಟು ನೀಟಾಗಿ ರಿಫ್ಲೆಕ್ಷನ್ ಆಗಿದೆ, ಇಲ್ಲಿ ಲೈನ್ಸ್ಗಳು ಹಿಂಗೆ ಬಂದು ಹಿಂಗೆ ಹೋಗಿದೆ. ಬಟ್ ಇಲ್ಲಿ ನೋಡ್ರಿ ಸರ್ಫೇಸು ಸರಿ ಇರಲಿಲ್ಲ ಅಂದರೆ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಸರಿ ಇರಲಿಲ್ಲ ಅಂದರೆ ಹೆಂಗೆ ಬೇಕೋ ಹಂಗೆ ರಿಫ್ಲೆಕ್ಷನ್ ಆಗುತ್ತೆ, ಎಲ್ಲಿ ಬೇಕೋ ಅಲ್ಲಿ ರಿಫ್ಲೆಕ್ಷನ್ ಆಗುತ್ತೆ. ಆವಾಗ ನಿಮಗೆ ಇಮೇಜು ಸರಿಯಾಗಿ ಕಾಣಲ್ಲ, ನಿಮ್ಮ ಮುಖ ಹೆಂಗೆಂಗೋ ಕಾಣುತ್ತೆ. ಪ್ಲೇನ್ ಮಿರರಲ್ಲಿ ನಮ್ಮ ಕನ್ನಡಿಯಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಮುಖ ಹೇಗಿದೆಯೋ ಹಾಗೆ ಕಾಣುತ್ತೆ, ಬಿಕಾಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಷ್ಟು ನೀಟಾಗಿದೆ, ಪ್ಲೇನ್ ಆಗಿದೆ, ರೆಗ್ಯುಲರ್ ರಿಫ್ಲೆಕ್ಷನ್ ಆಗುತ್ತೆ. ರಿಫ್ಲೆಕ್ಟಿಂಗ್ ಸರ್ಫೇಸ್ ಸರಿಯಾಗಿರಲಿಲ್ಲ ಅಂದರೆ ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಆಗುತ್ತೆ, ಅವಾಗ ನಮ್ಮ ಮುಖ ಬ್ಲರ್ ಆಗಿ ಹೇಗೇಗೋ ಕಾಣುತ್ತೆ. ಗೊತ್ತಾಗ್ತಿದೆ? ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೆಗ್ಯುಲರ್ ರಿಫ್ಲೆಕ್ಷನ್ ಅಂಡ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್. ಗೊತ್ತಾಗ್ತಿದೆಯಾ? ವೆನ್ ಪ್ಯಾರಲಲ್ ರೇಸ್ ಆಫ್ ಲೈಟ್ ಫಾಲ್ಸ್ ಆನ್ ದ ಸ್ಮೂತ್ ಸರ್ಫೇಸ್. ಪ್ಯಾರಲಲ್ ರೇಸ್ ನೋಡ್ರಿ, ಪ್ಯಾರಲಲ್ ಅಂತ ಅಂದ್ರೆ ಒಂದಕ್ಕೊಂದು ಇಂಟರ್ಸೆಕ್ಷನ್ ಆಗಲ್ಲ. ಇಲ್ಲಿ ನೋಡ್ರಿ, ಇಲ್ಲೆಲ್ಲೂ ಇಂಟರ್ಸೆಕ್ಷನ್ ಆಗಿಲ್ಲ ಲೈಟ್ ರೇಸ್ಗಳು, ಇದನ್ನೇ ನಾವು ಪ್ಯಾರಲಲ್ ಅಂತ. ಇಲ್ಲೆಲ್ಲೂ ನೋಡ್ರಿ ಇಂಟರ್ಸೆಕ್ಷನ್ ಆಗಿಲ್ಲ, ಬಟ್ ಇಲ್ಲಿ ನೋಡ್ರಿ ಇಂಟರ್ಸೆಕ್ಷನ್ ಆಗಿದೆ, ಇಲ್ಲಿ ನೋಡ್ರಿ ಇಲ್ಲೊಂದು ಕಡೆ ಇಂಟರ್ಸೆಕ್ಷನ್ ಆಗಿದೆ. ಸೊ ಈ ಲೈಟ್ ರೇಸ್ಗಳು ಇಂಟರ್ಸೆಕ್ಷನ್ ಆಯಿತು ಅಂದ್ರೆ ಅದನ್ನ ಪ್ಯಾರಲಲ್ ಲೈಟ್ ರೇಸ್ ಅಂತ ಕರೆಯಲ್ಲ. ರೇಸ್ಗಳು ಇಲ್ಲಿ ಎಲ್ಲೂ ಇಂಟರ್ಸೆಕ್ಷನ್ ಆಗಿಲ್ಲ ಇಲ್ಲಿ, ಹಾಗಾಗಿ ಇದನ್ನು ನಾವು ಪ್ಯಾರಲಲ್ ಲೈಟ್ ರೇಸ್ ಅಂತ ಕರಿತೀವಿ. ಸೊ ವೆನ್ ಪ್ಯಾರಲಲ್ ಲೈಟ್ ರೇಸ್ ಫಾಲ್ಸ್ ಆನ್ ದ ಸ್ಮೂತ್ ಸರ್ಫೇಸ್, ದ ರಿಫ್ಲೆಕ್ಟೆಡ್ ರೇಸ್ ಆರ್ ಆಲ್ಸೋ ಪ್ಯಾರಲಲ್. ಇಲ್ಲಿ ಪ್ಯಾರಲಲ್ ಲೈಟ್ ರೇಸ್ಗಳು ಬೀಳ್ತವೆ, ರಿಫ್ಲೆಕ್ಟೆಡ್ ರೇಸ್ ಕೂಡ ಪ್ಯಾರಲಲ್ ಆಗೇ ಇರ್ತವೆ. ದಿಸ್ ಇಸ್ ಕಾಲ್ಡ್ ರೆಗ್ಯುಲರ್ ರಿಫ್ಲೆಕ್ಷನ್. ಇನ್ಸಿಡೆಂಟ್ ರೇಸ್ ಕೂಡ ಪ್ಯಾರಲಲ್, ರಿಫ್ಲೆಕ್ಟೆಡ್ ರೇಸ್ ಕೂಡ ಪ್ಯಾರಲಲ್ ಆಗಿತ್ತು ಅಂದ್ರೆ ಅದನ್ನು ನಾವು ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ರೆಗ್ಯುಲರ್ ರಿಫ್ಲೆಕ್ಷನ್ ಫಾರ್ಮ್ಸ್ ದ ಇಮೇಜ್ ಆಫ್ ದ ಆಬ್ಜೆಕ್ಟ್. ಅವುಗಳಿಂದ ಇಮೇಜ್ ಫಾರ್ಮೇಷನ್ ಆಗುತ್ತೆ, ನಮ್ಮ ಮುಖ ಕನ್ನಡಿಯಲ್ಲಿ ಹೇಗೆ ಕಾಣುತ್ತೋ ಹಾಗೆ. ಅದೇ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಅಂದ್ರೆ ವೆನ್ ಪ್ಯಾರಲಲ್ ರೇಸ್ ಆಫ್ ಲೈಟ್ ಫಾಲ್ಸ್ ಆನ್ ದ ರಫ್ ಸರ್ಫೇಸ್. ಪ್ಯಾರಲಲ್ ಲೈಟ್ ರೇಸ್ ಏನೋ, ಇನ್ಸಿಡೆಂಟ್ ರೇ ಏನೋ ಪ್ಯಾರಲಲ್ ಆಗಿರುತ್ತೆ, ಆದರೆ ರಫ್ ಸರ್ಫೇಸ್ ಮೇಲೆ ಅದು ರಿಫ್ಲೆಕ್ಟ್ ಆಗಿರೋದ್ರಿಂದ, ಇಲ್ಲಿ ಕೆಳಗಡೆ ತೋರಿಸ್ತಿದ್ರಲ್ಲ ಅದು ರಫ್ ಸರ್ಫೇಸ್ ಆಗಿರೋದ್ರಿಂದ ಏನಾಗುತ್ತೆ, ರಿಫ್ಲೆಕ್ಟೆಡ್ ರೇಸ್ಗಳು ಪ್ಯಾರಲಲ್ ಆಗಿರಲ್ಲ. ದ ರಿಫ್ಲೆಕ್ಟೆಡ್ ರೇ ಆರ್ ನಾಟ್ ಪ್ಯಾರಲಲ್. ದಿಸ್ ಇಸ್ ಕಾಲ್ಡ್ ಡಿಫ್ಯೂಸ್ ಆರ್ irregular reflection. Diffused reflection do not forms the image of object. ಇಮೇಜ್ ಫಾರ್ಮೇಷನ್ ಆಗಲ್ಲ ನಮ್ಗೆ, ಅದರಲ್ಲಿ ಅವ್ರ ಮುಖ ಕಾಣಲ್ಲ, ಕಂಡ್ರೂ ಸರಿಯಾಗಿ ಕಾಣಲ್ಲ. ಸೊ ಇದನ್ನು ನಾವು ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗಿದೆ ಅಲ್ವಾ ಇರ್ರೆಗ್ಯುಲರ್ ರಿಫ್ಲೆಕ್ಷನ್? ಟೇಕ್ ಡೌನ್ ದ ಕ್ವಶನ್. ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ರೆಗ್ಯುಲರ್ ಅಂಡ್ irregular reflection. Write the differences between regular and irregular reflection.
ಬರ್ಕೊಂಡ್ರೆ ಕ್ವಶನ್ಸು? ಸೊ ಕನ್ನಡಿಯಲ್ಲಿ ನಿಮ್ಮ ಇಮೇಜಸ್ ಫಾರ್ಮ್ ಆಗಿದ್ದು ನೋಡಿದ್ರಿ ಅಲ್ವಾ? ಹೇಗೆಲ್ಲ ಇಮೇಜ್ ಫಾರ್ಮೇಷನ್ ಆಯಿತು, ಅದರ ಕ್ಯಾರೆಕ್ಟರ್ಸ್ ಏನು ಅಂತ ಓದಿದ್ವಿ ನಾವು. ಮತ್ತು ರೆಗ್ಯುಲರ್ ರಿಫ್ಲೆಕ್ಷನ್ ಅಂದ್ರೆ ಏನು, ಇರೆಗ್ಯುಲರ್ ರಿಫ್ಲೆಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ನಾವು. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ಮಲ್ಟಿಪಲ್ ಇಮೇಜ್ ಅಂತ ಅಂದರೆ ನೀವೆಲ್ಲೆಲ್ಲ ನೋಡಿದರೆ ನೀವು ಅಂದರೆ ವೆಲ್ ಫೆಮಿಲಿಯರ್ ಆಗಿ ನೀವೆಲ್ಲಿ ನೋಡಿರ್ತೀರಾ ಅಂದರೆ ನೀವು ಕಟಿಂಗ್ ಶಾಪ್ಗೆ ಹೋಗಿರ್ತೀರಾ, ಅಥವಾ ಯಾವುದೋ ಬ್ಯೂಟಿ ಪಾರ್ಲರ್, ಗರ್ಲ್ಸ್ ಆಗಿದ್ರೆ ಬ್ಯೂಟಿ ಪಾರ್ಲರು, ಅಥವಾ ಬಾಯ್ಸ್ ಆಗಿದ್ರೆ ಕಟಿಂಗ್ ಶಾಪ್, ಬಾರ್ಬರ್ ಶಾಪ್ಗೆ ಹೋಗಿರ್ತೀರ. ಅಲ್ಲಿ ನೋಡ್ರಿ, ನಾವು ಕಟಿಂಗ್ ಮಾಡಿಸ್ಬೇಕಾದ್ರೆ ನಮ್ಮ ತಲೆಯ ಚಿತ್ರ, ಮುಖದ ಚಿತ್ರ, ಹಿಂದ್ಗಡೆದು ಎಲ್ಲ ಕಡೆನೂ ಬಹಳಷ್ಟು ತಲೆಗಳು ಕಾಣ್ತಾ ಇರ್ತಾವೆ ನಮ್ಗಲ್ಲಿ. ಅಂದರೆ ಒಂದು ಕನ್ನಡಿ ಹಿಂದೆ ಆಪೋಸಿಟ್ ಕನ್ನಡಿಗಳನ್ನ ಇಟ್ಟಿರ್ತಾರೆ ಹೀಗೆ. ಅವಾಗ ನಮ್ಮ ಬಹಳಷ್ಟು ಮುಖಗಳು ನಮಗೆ ಕಾಣಿಸ್ತಾ ಇರ್ತವೆ, ನಮ್ಮದೇ ಮುಖ ಬಹಳಷ್ಟು ಕಡೆ ಕಾಣಿಸ್ತಾ ಇರುತ್ತೆ. ಅದನ್ನು ನಾವು ಮಲ್ಟಿಪಲ್ ಇಮೇಜ್ ಅಂತ ಕರಿತೀವಿ. ಒಂದೇ ಚಿತ್ರ ಬಹಳಷ್ಟು ಚಿತ್ರಗಳಾಗಿ ಕಾಣೋದು, ಒಂದೇ ಆಬ್ಜೆಕ್ಟು ಬಹಳಷ್ಟು ಚಿತ್ರಗಳು ಕಾಣೋದಕ್ಕೆ ನಾವು ಕಾಣೋ ಹಾಗೆ ಮಾಡೋದನ್ನು ನಾವೇನಂತ ಕರಿತೀವಿ, ನಾವು ಮಲ್ಟಿಪಲ್ ಇಮೇಜಸ್ ಅಂತ ಕರಿತೀವಿ. ಸೊ ಯಾವ್ಯಾವಾಗ ಎಷ್ಟು ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಕನ್ನಡಿ ತಗೊಂಡು ಎರಡು ಕನ್ನಡಿ ತಗೊಳ್ತೀನಿ ಈ ರೀತಿ. ಇವೆರಡು ಒಂದೊಂದು ಕನ್ನಡಿ. ಸೊ ಅದನ್ನು ನಾನು ಹೀಗಿಡ್ತೀನಿ. ಸೊ ಇವುಗಳ ನಡುವಿನ ಆ್ಯಂಗಲ್ ಎಷ್ಟಿರಬೇಕು? ಇದು 45 ಡಿಗ್ರಿ ಆ್ಯಂಗಲ್ ಆದರೆ, ಇದು 90 ಡಿಗ್ರಿ ಆ್ಯಂಗಲ್, ಇದು 180 ಡಿಗ್ರಿ ಆ್ಯಂಗಲ್, ಈ ರೀತಿ ಆ್ಯಂಗಲ್ಸ್ಗಳಿದೆ. 60 ಡಿಗ್ರಿ ಆ್ಯಂಗಲ್ಲು, 120 ಡಿಗ್ರಿ ಆ್ಯಂಗಲ್. ಸೊ ನೀವು ಪ್ರೊಟೆಕ್ಟರ್ನ ತಗೊಂಡು ಕರೆಕ್ಟಾಗಿ ಲೈನ್ಸ್ ಹಾಕೊಂಡು ಅದಕ್ಕೆ ತಕ್ಕಂತೆ ಕರೆಕ್ಟಾಗಿ ಕನ್ನಡಿಯನ್ನು ಹೀಗಿಟ್ಟು ಅದರ ಮುಂದೆ ಒಂದು ಆಬ್ಜೆಕ್ಟನ್ನು ಇಟ್ಟಾಗ, ಹೀಗೆ ಒಂದು ಆಬ್ಜೆಕ್ಟನ್ನು ಇಟ್ಟಾಗ ಹೀಗಿಟ್ಕೊಂಡು ಆಬ್ಜೆಕ್ಟನ್ನು ಇಲ್ಲಿ ಕನ್ನಡಿಯನ್ನು ಹೀಗೆ ಇಟ್ಕೊಂಡಾಗ ಈ ಪೆನ್ನಿನ ಚಿತ್ರ ನಿಮಗೆ ಯಾವ ಆ್ಯಂಗಲ್ ಇಟ್ಟಾಗ ಎಷ್ಟು ಚಿತ್ರಗಳು ಕಾಣ್ತವೆ, ಎಷ್ಟು ಮಲ್ಟಿಪಲ್ ಇಮೇಜಸ್ ಕಾಣ್ತವೆ ಅನ್ನೋದನ್ನ ನಾವು ಇದರಲ್ಲಿ ತಿಳ್ಕೊಬೋದು. ಹೇಗೆ ಅಂತಂದರೆ, ಇಲ್ಲಿ ನೋಡ್ರಿ, ಇಲ್ಲಿ ನಾವು 45 ಡಿಗ್ರಿಯಲ್ಲಿ ಇಟ್ಟಾಗ 7 ಇಮೇಜಸ್ಗಳು ಕಾಣ್ತವೆ. ನಾವು 60 ಡಿಗ್ರಿಯಲ್ಲಿ ಆ್ಯಂಗಲಲ್ಲಿ 2 ಮಿರರ್ಗಳನ್ನ ಇಟ್ಟಾಗ 5 ಇಮೇಜಸ್ಗಳು ಕಾಣ್ತವೆ. ಓಕೆನಾ? ಆಮೇಲೆ 90 ಡಿಗ್ರಿಯಲ್ಲಿ ಇಟ್ಟಾಗ 3 ಇಮೇಜಸ್ಗಳು ಕಾಣ್ತವೆ. ಓಕೆನಾ? 120 ಡಿಗ್ರಿಯಲ್ಲಿ ಇಟ್ಟಾಗ 2 ಇಮೇಜಸ್ಗಳು ಕಾಣ್ತವೆ. 180 ಡಿಗ್ರಿಯಲ್ಲಿ ಇಟ್ಟಾಗ 1 ಇಮೇಜ್ ಕಾಣುತ್ತೆ. 180 ಅಂದರೆ ಸ್ಟ್ರೈಟ್ ಇಡೋದು, ಯಾವುದು ಹಿಂಗೆ ಬೆಂಡ್ ಆಗಲ್ಲ, ಸ್ಟ್ರೈಟ್ ಎರಡು ಪಕ್ಕ ಇಟ್ಟರೆ 1 ಇಮೇಜ್ ಅಷ್ಟೇ ಕಾಣೋದು, ಗೊತ್ತಾಗುತ್ತೆ ನಿಮಗೆ. ಇನ್ನು 0 ಡಿಗ್ರಿಯಲ್ಲಿ ಇಟ್ಟಾಗ ಅಂದರೆ ಆಪೋಸಿಟ್, ಪ್ಯಾರಲಲ್, ಎದುರ ಬದ್ರ ಇಟ್ಟಾಗ ಇನ್ಫಿನಿಟ್, ಸುಮ್ಮನೆ ಕಂಟಿನ್ಯೂಸ್ ನಮ್ಮ ತಲೆಗಳು ನೋಡ್ರಿ, ಕಟಿಂಗ್ ಶಾಪಲ್ಲಿ ಹಿಂದೆ ಇಟ್ಟಿರ್ತಾರೆ ಪ್ಯಾರಲಲ್ ಆಗಿ. 0 ಡಿಗ್ರಿಯಲ್ಲಿ ಫುಲ್ಲು ತಲೆ ಒಂದರಿಂದ ಲೈನಾಗಿ ತಲೆ ಕಾಣ್ತಾ ಇರ್ತವೆ, ಎಷ್ಟು ಅಂತಾನೆ ಗೊತ್ತಾಗಲ್ಲ ಇಮೇಜ್. ಅದಕ್ಕೆ ಅದನ್ನ ಇನ್ಫಿನಿಟ್ ನಂಬರ್ ಅಂತ ಕರಿತೀವಿ, ಮಲ್ಟಿಪಲ್ ನಂಬರ್ಸ್. ಅರ್ಥ ಆಗ್ತಿದೆ ಅಲ್ವಾ? ಯಾವ ಆ್ಯಂಗಲ್ ಅಲ್ಲಿ ಇಟ್ಟಾಗ ಎಷ್ಟು ಇಮೇಜ್ಗಳು ಫಾರ್ಮೇಷನ್ ಆಗುತ್ತೆ ಅಂತ. ಅರ್ಥ ಆಗ್ತಿದೆ ಅಲ್ವಾ? ಸೊ 45 ಡಿಗ್ರಿಯಲ್ಲಿ ಇಟ್ಟಾಗ 7 ನಂಬರ್ ಆಫ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. 60 ಡಿಗ್ರಿಯಲ್ಲಿ ಇಟ್ಟಾಗ 5 ನಂಬರ್ ಆಫ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. 90 ಡಿಗ್ರಿಯಲ್ಲಿ ಇಟ್ಟಾಗ 3 ನಂಬರ್ ಆಫ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಹಾಗೇನೆ 180ಯಲ್ಲಿ ಇಟ್ಟಾಗ ಎಷ್ಟು ಇಮೇಜ್ ಫಾರ್ಮೇಷನ್ ಆಗುತ್ತೆ? 1 ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಈ ಇಮೇಜಸ್ಗಳು, ಎಷ್ಟು ಇಮೇಜ್ಗಳು ಫಾರ್ಮ್ ಆಗ್ತವೆ ಅಂತ ಹೇಗೆ ಕಂಡುಹಿಡಿಬೋದಪ್ಪ ಅಂತ ಅಂದರೆ, ನಮಗೊಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಅದು ಅಂತಂದರೆ, ನೋಡ್ರಿ, ಈಸಿಯಾಗಿ ಹೇಳ್ಕೊಡ್ತೀನಿ ನಾನು ಯಾವ ರೀತಿ ಫಾರ್ಮುಲಾನ ಯೂಸ್ ಮಾಡಬೇಕು ಅದಕ್ಕೆ ಅಂತ. ಫಾರ್ ಎಕ್ಸಾಂಪಲ್, ಈಗ 90 ಡಿಗ್ರಿಗೆ 3 ಇಮೇಜಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿದಾರಲ್ವಾ, ನೋಡೋಣ. ಸೊ ಒಂದು ಫಾರ್ಮುಲಾ ಇದೆ. ಈಗ ಏನು ಫಾರ್ಮುಲಾ ಅಂತ ಅಂದರೆ, 360 ಅಂದರೆ ಟೋಟಲ್ ಆ್ಯಂಗಲ್ ಇದು. 360, 90 ಡಿಗ್ರಿ ಇದೆ, -1. ಎಷ್ಟು ತಗೊಳ್ತೀರೋ, ಎಷ್ಟು ಡಿಗ್ರಿ ಇರುತ್ತೋ ಅದನ್ನು ಕೆಳಗಡೆ ಬರ್ಕೊಬೇಕು, -1. ಇದು ಫಾರ್ಮುಲಾ, ಗೊತ್ತಾಗತ್ತಾ? ಸೊ ಈಗ ಇದನ್ನು ಯೂಸ್ ಮಾಡಿದರೆ ಕ್ಯಾನ್ಸಲ್ ಆಗುತ್ತೆ. 9 4 36, 3 4 9 4 36. ಸೊ ಏನು ಉಳಿತು? 4 - 1 ಎಷ್ಟು ಉಳಿತು? 3. ಸೊ ಹಾಗಾದರೆ 90 ಡಿಗ್ರಿ ಆ್ಯಂಗಲಲ್ಲಿ ಎಷ್ಟು ಇಮೇಜ್ ಫಾರ್ಮೇಷನ್ ಆಗುತ್ತೆ? 3 ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂತ ಗೊತ್ತಾಯ್ತು ನಮಗೆ, ಅಲ್ವಾ? ಸೊ ಅದೇ ಥರನೇ ನೋಡಿ, 90 ಡಿಗ್ರಿ ಆ್ಯಂಗಲಲ್ಲಿ 3 ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅದೇ ಥರನೇ ಈಗ ಯಾವ್ದು ತಗೊಳ್ಳೋಣ ನಾವು? 45 ಡಿಗ್ರಿ ತಗೊಳ್ಳೋಣ, ಓಕೆನಾ? 360 ಡಿವೈಡೆಡ್ ಬೈ 45 - 1.
ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ನೀವು ಇದನ್ನು ಕ್ಯಾನ್ಸಲ್ ಮಾಡಿದರೆ 45 1s 45 8s 360. ಸೊ ಅಲ್ಲಿಗೆ 8 ಮೈನಸ್ 1 ಆಯಿತು. ಸೊ ಎಷ್ಟು ಬಂತು? 7 ಉಳಿತು. 8 ಮೈನಸ್ 1 ಅಂದರೆ 7. ಸೊ 7 ಇಮೇಜಸ್ ಫಾರ್ಮೇಷನ್ ಆಗುತ್ತೆ 45 ಡಿಗ್ರಿ ಆ್ಯಂಗಲಲ್ಲಿ ಇಟ್ಟಾಗ. ನೋಡಿರಿ, 45 ಡಿಗ್ರಿ ಆ್ಯಂಗಲ್ ಇಟ್ಟಾಗ 7 ಇಮೇಜಸ್ ಫಾರ್ಮೇಷನ್ ಆಗುತ್ತೆ. ಅದೇ ಥರ 120 ನೋಡಿರಿ, 360 ಡಿವೈಡ್ ಬೈ 120 ಮೈನಸ್ 1 ಮಾಡಿದರೆ, ಸೊ 0 0 ಕ್ಯಾನ್ಸಲ್, 12 3s 36 ಅಲ್ವಾ? 12 3s 36. 3 ಮೈನಸ್ 1 ಉಳಿತು. ಎಷ್ಟಾಯ್ತು ಅಲ್ಲಿಗೆ? 2 ಇಮೇಜಸ್ ಫಾರ್ಮೇಷನ್ ಆಗುತ್ತೆ 120 ಡಿಗ್ರಿ ಆ್ಯಂಗಲಲ್ಲಿ. ನಾವು 2 ಮಿರರ್ನ ಈ ರೀತಿ 120 ಆ್ಯಂಗಲಲ್ಲಿ ಇಟ್ಟಾಗ 2 ಇಮೇಜಸ್ಸು ಫಾರ್ಮೇಷನ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. 120ಯಲ್ಲಿ 2 ನೋಡಿರಿ. ಸೊ ಈ ಥರ ನಾವು ಯಾವ ಯಾವ ಆ್ಯಂಗಲಲ್ಲಿ ಮಿರರ್ಸ್ಗಳನ್ನ ಇಟ್ಟಾಗ, 2 ಮಿರರ್ಸ್ನ ಇಟ್ಟಾಗ ಎಷ್ಟು ಇಮೇಜಸ್, ಮಲ್ಟಿಪಲ್ ಇಮೇಜಸ್ ಫಾರ್ಮೇಷನ್, ಮಲ್ಟಿಪಲ್ ಅಂದರೆ ಮೋರ್ ದ್ಯಾನ್ 1 ಇಮೇಜಸ್ ಫಾರ್ಮ್ ಆಗುತ್ತೆ ಅಂತ ನಾವು ತಿಳ್ಕೊಬೋದು. ಸೊ when two mirrors are kept inclined at an angle, they can together form multiple images. This is because of image formed by one mirror forms the object for the other mirror. one mirror ಅಲ್ಲಿ ಆಗಿರುವಂಥ ಇಮೇಜು ಇನ್ನೊಂದು ಮಿರರ್ಗೆ ಆಬ್ಜೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಗೊತ್ತಾಗ್ತಿದೆ ಅಲ್ವಾ? ದಿಸ್ ಇಸ್ ಅಬೌಟ್ ದ ಮಲ್ಟಿಪಲ್ ಇಮೇಜಸ್. ಅರ್ಥ ಆಗಿದೆ ಅಲ್ವಾ? So take down the question. Calculate the number of images. Calculate the number of multiple images formed by. Calculate the number of multiple images formed by 60 degree, 90 degree and 120 degree angle between the mirrors. Calculate the number of multiple images formed by 60 degree, 90 degree, 120 degree ಆ್ಯಂಗಲ್ ಬಿಟ್ವೀನ್ ದ ಮಿರರ್ಸ್. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅಂತ ಬರಿಬೇಕು. ನಾನು ಹೇಳ್ಕೊಟ್ನಲ್ಲ ಅದೇ ರೀತಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಕೆಲಿಡಿಯೋಸ್ಕೋಪ್ ಅಂತ ಒಂದು ಡಿವೈಸ್ ಇದೆ. ಅದೊಂದು ಡಿವೈಸ್ ಹೇಗೆ ಟೆಲಿಸ್ಕೋಪ್ ನೋಡ್ತೀವಲ್ಲ, ಟೆಲಿಸ್ಕೋಪ್ ಯೂಸ್ ಮಾಡ್ತೀವಲ್ಲ ಒಂದು ದೂರದ ವಸ್ತುಗಳನ್ನ ನೋಡೋದಕ್ಕೆ, ಆ ಥರ ಇದು ಒಂದು ಡಿವೈಸು. ಸೊ ಇದು ನಮ್ಮ ಲ್ಯಾಬಲ್ಲಿ ಇತ್ತು, ಇದು ತೋರಿಸ್ತಾ ಇದ್ದೆ ನಾನು. ಎ ಕೆಲಿಡಿಯೋಸ್ಕೋಪ್ ಇಸ್ ಅ ಡಿವೈಸ್ ಯೂಸ್ ಟು ಸಿ ಮಲ್ಟಿಪಲ್ ಇಮೇಜಸ್ ಆಫ್ ದ ಆಬ್ಜೆಕ್ಟ್. ಯಾವುದೊಂದು ಆಬ್ಜೆಕ್ಟ್ನ ತುಂಬ ಇಮೇಜಸ್ನ ನೋಡೋದಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಕಾಣಿಸ್ತಾ ಇದೆ ನಿಮಗೆ ಈ ಚಿತ್ರದಲ್ಲಿ. ಇಲ್ಲಿ ನೋಡ್ರಿ, ಒಂದು ಇಮೇಜ್ ಇದು ಒಂದೇ ಇರೋದಲ್ಲಿ ಆದರೆ ತುಂಬ ಕಾಣಿಸ್ತವೆ. ಇಲ್ಲಿ ಒಂದೇ ಯಾವುದೊಂದು ಸ್ಟ್ರಕ್ಚರ್ ಇರುತ್ತೆ, ಅದು ತುಂಬ ಕಾಣಿಸುತ್ತೆ. ಒಂದೇ ಇರೋದು ತುಂಬ ನಂಬರ್ಸ್ ಆಫ್ ಇಮೇಜಸ್ ಆಗಿ ಕಾಣಿಸ್ತವೆ. ನಾವು ಇದನ್ನು ಸ್ಟುಡಿಯೋಗಳಲ್ಲೆಲ್ಲ ನೋಡ್ತೀವಿ, ಸ್ಟುಡಿಯೋಗಳಲ್ಲಿ ಯೂಸ್ ಮಾಡ್ತಾರೆ, ಕ್ಯಾಮ್ರಾ ವರ್ಕ್ ಮಾಡೋರು ಯೂಸ್ ಮಾಡ್ತಾರೆ, ಮೂವೀಸ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನು. ಸೊ ಗೊತ್ತಾಗ್ತಿದೆ ಅಲ್ವಾ? ಕೆಲಿಡಿಯೋಸ್ಕೋಪ್ ಅಂದರೆ ಏನು ಅಂತ? ಇಟ್ಸ್ ಎ ಡಿವೈಸ್. ಅದೊಂದು ಡಿವೈಸ್ ಅಂದರೆ ಒಂದೊಂದು ಏನಂತೀವಿ, ಸಾಧನ, ಅದು ಡಿವೈಸ್. ಇಟ್ ಹ್ಯಾಸ್ 3 ಇನ್ಕ್ಲೈನ್ ಮಿರರ್ ಅಟ್ ಆನ್ ಆ್ಯಂಗಲ್ ಆಫ್ 60 ಡಿಗ್ರಿ ಟು ಈಚ್ ಅದರ್. 3 ಇನ್ಕ್ಲೈನ್, ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. 3 ಇನ್ಕ್ಲೈನ್ಡ್ ಮಿರರ್ಸ್ ಇರುತ್ತೆ ಅದರಲ್ಲಿ. ಇಲ್ಲಿ 1 2 ಕೆಳಗಡೆ 1 3 3 ಇನ್ಕ್ಲೈನ್ಡ್ ಮಿರರ್ಸ್ ಇರುತ್ತೆ. ಅರೇಂಜ್ಡ್ ಅಟ್ ಅನ್ ಆ್ಯಂಗಲ್ 60 ಡಿಗ್ರಿ ಟು ಈಚ್ ಅದರ್. ಅವುಗಳು ಹೇಗಿರ್ತವೆ? 60 ಡಿಗ್ರಿ ಆ್ಯಂಗಲಲ್ಲಿ ಇರುತ್ತೆ. ಹೀಗೆ ಈ ರೀತಿ 60 ಡಿಗ್ರಿ ಆ್ಯಂಗಲಲ್ಲಿ 3 ಇನ್ಕ್ಲೈನ್ಡ್ ಮಿರರ್ಸ್ ಇಟ್ಟಿರ್ತಾರೆ. ಸೊ ಯೂಶಲಿ ಕೆಪ್ಟ್ ಇನ್ ಎ ಸಿಲಿಂಡರ್ ಬಾಕ್ಸ್ ಹ್ಯಾಸ್ ಫ್ಯೂ ಪೀಸಸ್ ಆಫ್ ಕಲರ್ಡ್ ಗ್ಲಾಸಸ್ ಕೆಪ್ಟ್ ಇನ್ ಒನ್ ಎಂಡ್. ಒಂದಿಷ್ಟು ಕಲರ್ ಗ್ಲಾಸಸ್ನ ಅದರಲ್ಲಿ ಇಟ್ಟಿರ್ತಾರೆ. ಸೊ ಅವಾಗ ನಮಗೆ ಬ್ಯೂಟಿಫುಲ್ ಪ್ಯಾಟ್ರನ್ಸ್ಗಳು ಅದರಲ್ಲಿ ಕಾಣುತ್ತೆ ಅಷ್ಟೇ. ನಿಮ್ಮ ಕೆಳಗಡೆ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ರೀತಿ ಬ್ಯೂಟಿಫುಲ್ ಪ್ಯಾಟ್ರನ್ಸ್ಗಳು ಕಲರ್ಫುಲ್ ಆಗಿ ಕಾಣುತ್ತೆ. ಸೊ ದಟ್ ಇಸ್ ಕಾಲ್ಡ್ ಕೆಲಿಡಿಯೋಸ್ಕೋಪ್. ಅರ್ಥ ಆಗ್ತಿದೆ ಅಲ್ವಾ? ಕೆಲಿಡಿಯೋಸ್ಕೋಪ್ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ? ಮಲ್ಟಿಪಲ್ ಇಮೇಜಸ್ನ ಪಡ್ಕೊಳೋದಕ್ಕೆ ಯೂಸ್ ಮಾಡುವಂಥ ಒಂದು ಇಮೇಜ್ ಡಿವೈಸ್ ಅಷ್ಟೇ ಅದು. ಸೊ ಟೇಕ್ ಡೌನ್ ದ ಕ್ವೆಶ್ಚನ್, ವಾಟ್ ಈಸ್ ಕೆಲಿಡಿಯೋಸ್ಕೋಪ್? So in the next class we will this is about today's lesson. In the next class we will discuss about one of the very important concept, that is dispersion of light. So very interesting, dispersion of light anna ನಾವು next class ಅಲ್ಲಿ ತಿಳ್ಕೊಳ್ಳೋಣ. So if you are having any doubts, you can raise your questions in a group. We will solve your doubts. Thank you.